ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಕಾರಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಏನು, ಅದರ ಅರ್ಥ ಏನು, ನೆಕ್ಸ್ಟ್ ಅದು ಯಾವ್ಯಾವ ಪ್ರಕಾರಗಳನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಕಾರಗಳನ್ನ ನಾವು ನೋಡ್ತಾ ಹೋಗುವ ಸಂದರ್ಭದಲ್ಲಿ ಪ್ರಕಾರಗಳನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಆಗುತ್ತೆ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬಹಳ ಪ್ರಮುಖವಾಗಿ ಈ ಅರ್ಥವ್ಯವಸ್ಥೆಯಲ್ಲಿ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು, ಅದು ಪ್ರಪಂಚದ ಯಾವ ರಾಷ್ಟ್ರದಲ್ಲಿ ಯಥೇಚ್ಛವಾಗಿ ಕಾಣ್ತೇವೆ, ಅದರ ಲಕ್ಷಣಗಳೇನು ಅಂತಕ್ಕಂಥ ಸಂಪೂರ್ಣ ಸವಿವರವನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಈಗಾಗಲೇ ತಿಳಿಸಿದೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಲಕ್ಷಣಗಳು ಯಾವ ರೀತಿ ಇರ್ತವೆ, ಉತ್ಪಾದನಾಂಗಗಳ ಮೇಲೆ ಸರ್ಕಾರದ ಹತೋಟಿ ಹೇಗಿರುತ್ತದೆ, ಅಥವಾ ಖಾಸಗಿನಲ್ಲಿ ವ್ಯಕ್ತಿಗಳಿಗೆ ಎಷ್ಟು ರೀತಿಯ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರ್ತದೆ ಅಂತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಅಲ್ಲಿ ಬೆಲೆ ನೀತಿ, ಬೆಲೆ ಪೈಪೋಟಿ, ಯಾವ ರೀತಿ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಸಹ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಈಗ ನಾವು ಬಹಳ ಪ್ರಮುಖವಾಗಿ ಎರಡನೇ ಒಂದು ಭಾಗವಾಗಿರ್ತಕ್ಕಂಥ ಎರಡನೇ ಒಂದು ಪ್ರಕಾರ ಆಗಿರ್ತಕ್ಕಂಥ ಸಮಾಜವಾದಿ ಅರ್ಥವ್ಯವಸ್ಥೆಯನ್ನ ನಾವು ನೋಡಬೇಕಾಗಿದೆ. ನಾವು ಬಹಳ ಪ್ರಮುಖವಾಗಿ ಎರಡನೆಯ ಒಂದು ನೀತಿನಲ್ಲಿ ಎರಡನೇದು, ಮೊದಲನೇದಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ಎರಡನೇದು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳಿ. ಹಂಗಂದ್ರೆ ಏನು, ಸಮಾಜವಾದಿ ಅರ್ಥವ್ಯವಸ್ಥೆ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅದು ಹೊಂದಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಅದಾದ ನಂತರ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಅದನ್ನ ಯಾವ ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದೇವೆ, ನಮ್ಮ ದೇಶ ಇದರಲ್ಲಿ ಯಾವುದನ್ನು ಅಳವಡಿಸಿಕೊಂಡಿದೆ ಅಂತಕ್ಕಂಥ ವಿಚಾರವನ್ನ ಈಗ ನಾವು ತಿಳ್ಕೊಬೇಕಾಗಿದೆ. ಸಮಾಜವಾದಿ ಅರ್ಥವ್ಯವಸ್ಥೆ ಅಂದ್ರೆ ಏನು ಅಂತಂದ್ರೆ ಬಹಳ ಪ್ರಮುಖವಾಗಿ ಈ ಒಂದು ಉತ್ಪಾದನಾಂಗಗಳ ಮೇಲೆ ಸರ್ಕಾರದ ಸಂಪೂರ್ಣ ಹತೋಟಿ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಅಂತ ವಲಯವನ್ನು ನಾವು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಬಹಳ ಪ್ರಮುಖವಾಗಿ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತಂದ್ರೆ ಉತ್ಪಾದನಾಂಗಗಳ ಮೇಲೆ ಸಂಪೂರ್ಣವಾಗಿ ಸರ್ಕಾರದ ಹಿಡಿತ, ಸಾರ್ವಜನಿಕವಾದಂತಹ ಹಿತದೃಷ್ಟಿಯಿಂದ ಉತ್ಪಾದನಾಂಗಗಳ ಮೇಲೆ ಸಂಪೂರ್ಣ ಸರ್ಕಾರದ ಹಿಡಿತ ಮತ್ತು ನಿಯಂತ್ರಣ ಹೊಂದಿ ಜನತೆಯ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಸಾರ್ವಜನಿಕ ಇಚ್ಛೆಗನುಗುಣವಾಗಿ ಸಾರ್ವಜನಿಕ ಆಕಾಂಕ್ಷೆಗಳನ್ನು ಈಡೇರಿಸುವ ಸಲುವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಅರ್ಥವ್ಯವಸ್ಥೆ ಅಂತಂದ್ರೆ ಸಮಾಜವಾದಿ ಅರ್ಥವ್ಯವಸ್ಥೆ. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಯ ಡಿಫರೆನ್ಸ್ ಅನ್ನು ನೋಡಿದಾಗ, ವ್ಯತ್ಯಾಸವನ್ನು ನೋಡಿದಾಗ ಫುಲ್ ಆಪೋಸಿಟ್ ವ್ಯತ್ಯಾಸ ಇದೆ. ಸಮಾಜವಾದಿ ಅರ್ಥವ್ಯವಸ್ಥೆಗೂ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೂ ಸಂಪೂರ್ಣವಾಗಿ ವಿಭಿನ್ನ ರೀತಿಯಿಂದ ಅಂದ್ರೆ ಆಪೋಸಿಟ್. ಅಲ್ಲಿ ಎಲ್ಲ ಖಾಸಗಿ ವಲಯದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ, ಉತ್ಪಾದನಾಂಗಗಳ ಮೇಲೆ ಸರ್ಕಾರದ ನಿಯಂತ್ರಣ ಇರೋದಿಲ್ಲ. ಆದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾಂಗಗಳ ಮೇಲೆ ನಿಯಂತ್ರಣ ಇರ್ತದೆ. ಮಕ್ಕಳಿಗೆ ಯಾರ ನಿಯಂತ್ರಣ ಇರ್ತದೆ? ಸಂಪೂರ್ಣವಾಗಿ ಸರ್ಕಾರದ ಹಿಡಿತ ಇರ್ತದೆ, ನಿಯಂತ್ರಣ ಇರ್ತದೆ, ಹತೋಟಿ ಇರ್ತದೆ. ಎಲ್ಲವೂ ಸರ್ಕಾರಿ ವಲಯದಲ್ಲಿ ಇರ್ತದೆ, ಖಾಸಗಿಗೆ ಇಲ್ಲಿ ಅವಕಾಶ ಇಲ್ಲ. ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿಗೆ ಅವಕಾಶ ಇಲ್ಲ, ಸಂಪೂರ್ಣವಾಗಿ ಸರ್ಕಾರಿಮಯ. ಸೊ ಇದರ ಲಕ್ಷಣಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಸಮಾಜವಾದಿ ಅರ್ಥವ್ಯವಸ್ಥೆ ಯಾವ್ಯಾವ ರೀತಿಯ ಲಕ್ಷಣಗಳನ್ನ ಹೊಂದಿದೆ ಅಂತಕ್ಕಂಥದ್ದು ನೋಡಿದ್ರೆ, ಸಮಾಜವಾದಿ ಅರ್ಥವ್ಯವಸ್ಥೆ ಈ ತರ ಲಕ್ಷಣವನ್ನು ಹೊಂದಿದೆ, ಇದು ಈ ವ್ಯವಸ್ಥೆ ಅಂತಕ್ಕಂಥದ್ದು ನಿಮಗೆ ಗೋಚರ ಆಗುತ್ತೆ. ಏನದು ಮೊದಲನೇ ಲಕ್ಷಣ? ಉತ್ಪಾದನಾ ಸಾಧನಗಳ ಮತ್ತು ಸಂಪತ್ತಿನ ಸಾಮೂಹಿಕ ಒಡೆತನ. ನಾವು ಅಲ್ಲಿ ಖಾಸಗಿ ಒಡೆತನವನ್ನ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ನೋಡಿದ್ದೇವೆ, ಅವನ್ನೇ ಹಾಗೇನೆ ಇಲ್ಲಿ ಅಪೋಸಿಟ್ ಆಗಿ ನೋಡ್ತಾ ಹೋಗ್ತೇವೆ, ವಿರುದ್ಧ ದಿಕ್ಕಿನಲ್ಲಿ ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ. ಉತ್ಪಾದನಾ ಸಾಧನಗಳು ಮತ್ತು ಸಂಪತ್ತು ಏನಿದೆ ಇವುಗಳ ಮೇಲೆ ಒಡೆತನ ಯಾರಿರ್ತದೆ ಅಂದ್ರೆ ಸಾಮೂಹಿಕ ಒಡೆತನ ಇರುತ್ತೆ, ಯಾರ್ದಾರು ಒಬ್ಬ ವೈಯಕ್ತಿಕ ವ್ಯಕ್ತಿಗಳಲ್ಲ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಮೆರಿಕಾದಲ್ಲಿ ಪ್ರಮುಖವಾಗಿ ನಾವು ಹೆಚ್ಚಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ
ಖಾಸಗಿ ಒಡೆತನ. ವೈಯಕ್ತಿಕವಾಗಿ ಯಾರೋ ಒಬ್ಬ ಅತ್ಯಂತ ಶ್ರೀಮಂತನಾಗಿ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೇಲೆ ಸಂಪೂರ್ಣ ಹಕ್ಕನ್ನು ಹೊಂದಿಬಿಟ್ಟು ಅದರ ಮೇಲೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿಬಿಟ್ಟು ಅವನು ಬಹಳಷ್ಟು ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗ್ತಾನೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಉಳ್ಳವರು ಹಾಗೆ ಹೋಗ್ತಾರೆ. ಉಳ್ಳದೇ ಇರುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಆರ್ಥಿಕ ಅಸಮಾನತೆ ಅಂತರ ಏನಾಗ್ತಾ ಹೋಗುತ್ತೆ, ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಉತ್ಪಾದನಾ ಸಾಧನಗಳು ಮತ್ತು ಸಂಪತ್ತು ಅಂತಂದ್ರೆ ಯಾವುದಾದ್ರೂ ಸಂಪತ್ತಾಗಿರ್ಬೋದು, ಯಾವುದಾದ್ರೂ ಉತ್ಪಾದನಾ ಸಂಪತ್ತು ಆಗಿರ್ಬೋದು, ತಾವು ದುಡಿದು ಸಾಧಿಸಿದಂತ ಅನೇಕ ರೀತಿಯ ಯಾವುದಾದ್ರೂ ಸಂಪತ್ತು ಇರ್ಬೋದು. ಅದ್ರ ಮೇಲೆ ಒಬ್ಬರ ಹಿಡಿತನ, ವೈಯಕ್ತಿಕ ಹಿಡಿತ ಇಲ್ಲಿರೋದಿಲ್ಲ. ಇಲ್ಲೇ ಹೆಂಗಪ್ಪ ಅಂದ್ರೆ ಸರ್ವರಿಗೂ ಸಮಪಾಲು ಸಾಮೂಹಿಕ ಒಡೆತನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡು ಏನು ಒಂದು ವ್ಯವಸ್ಥೆಯಲ್ಲಿ ಇರಲಾಗಿದೆ. ನಂತರವಾಗಿ ಎರಡನೇ ಒಂದು ಲಕ್ಷಣವನ್ನು ನಾವು ನೋಡ್ತಾ ಹೋದ್ರೆ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣದ ಉದ್ದೇಶ ಇದೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅದು ಕಾಣಲಿಲ್ಲ, ಅದಕ್ಕೆ ಅವಕಾಶ ಬಹಳ ಕಡಿಮೆ. ಈ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣ ಅಥವಾ ಸಮಾಜ ಕಲ್ಯಾಣದ ಉದ್ದೇಶ. ಕಲ್ಯಾಣ ಅಂತಂದ್ರೆ ಮತ್ತೆ ಅಭಿವೃದ್ಧಿಯನ್ನ ಅರ್ಥವನ್ನು ತಗೋಬೇಕಾಗುತ್ತೆ. ಮತ್ತೆ ಮದುವೆ ಅಂತ ಏನಲ್ಲ, ಕಲ್ಯಾಣ ಅಂತಂದ್ರೆ ಅರ್ಥ ಅಭಿವೃದ್ಧಿ ಅಂತಕ್ಕಂಥ ಅರ್ಥವನ್ನು ನಾವು ತೆಗೆದುಕೋಬೇಕಾಗುತ್ತೆ. ಏನಿದು ಅಭಿವೃದ್ಧಿ? ಏನು? ದೇಶದ ಆರ್ಥಿಕ ಅಭಿವೃದ್ಧಿ, ದೇಶದ ಬೆಳವಣಿಗೆ. ಅಂತ ಬೆಳವಣಿಗೆಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಅಂದ್ರೆ ಕಲ್ಯಾಣ ಅಂತಂದ್ರೆ ಅಭಿವೃದ್ಧಿ, ಸಾರ್ವಜನಿಕ ಕಲ್ಯಾಣ, ಎಲ್ಲರ ಹಿತ ಮುಖ್ಯ. ಸರ್ಕಾರ ಎಲ್ಲರ ಹಿತ ನೋಡುತ್ತೆ. ಈಗ ಯಾವುದೋ ಒಂದು ದೂರದ ರಿಮೋಟ್ ವಿಲೇಜ್ ಇದೆ, ದೂರದ ಹಳ್ಳಿ ಇದೆ, ಬಸ್ಸೇ ಓಡಾಡೋದಿಲ್ಲ, ಬಸ್ಸಿನ ಸೌಲಭ್ಯ ಬಹಳ ಕಡಿಮೆ ಇರತಕ್ಕಂಥ ಮತ್ತು ದೂರ ಇರತಕ್ಕಂಥ ಒಂದು ಸ್ಥಳ ಇದೆ, ಯಾವುದೋ ಒಂದು ಊರಿದೆ. ಅಂತ ಊರಿಗೆ ಖಾಸಗಿಯವರು ಬಸ್ ಅನ್ನ ಬಿಟ್ಟರೆ ಲಾಭ ಆಗುತ್ತಾ? ಇಲ್ಲ. ಸುಮಾರು ಕಿಲೋಮೀಟರ್ ಹೋಗ್ಬೇಕು, ಒಂದೇ ಹಳ್ಳಿ ಸಿಗುತ್ತೆ, ಅಲ್ಲಿ ಒಂದು 100 ಜನ ಅಷ್ಟೇ ಇರ್ತಕ್ಕಂಥದ್ದು. ಅಲ್ಲಿ ಬಸ್ ಹತ್ತಕ್ಕಂಥವ್ರು 5-6 ಜನ ಹೋಗ್ತಾರೆ. ಅಲ್ಲಿ 15-20 ಕಿಲೋಮೀಟರ್ ಹೋಗ್ಬೇಕು ಕಾಡಿನಲ್ಲಿ, ದುರ್ಗದಲ್ಲಿ ಅಂತಂದ್ರೆ ಖಾಸಗಿ ಬಸ್ನವರು ಬಿಡ್ಲಿಕ್ಕೆ ಅಂತ ಊರಿಗೆ ಇಷ್ಟಪಡ್ತಾರ? ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಲಾಭ ಆಗೋದಿಲ್ಲ. ಖಾಸಗಿಯವರ ಉದ್ದೇಶ ಏನು? ಲಾಭದ ಉದ್ದೇಶ ಮಾತ್ರ ಇರುತ್ತೆ, ಸೇವಾ ಮನೋಭಾವ ಆಗಿರುತ್ತೆ. ಆದ್ರೆ ಸರ್ಕಾರದ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಸೇವಾ ಮನೋಭಾವವನ್ನು ಹೊಂದಿರುತ್ತೆ ಸರ್ಕಾರ. ಸರ್ವಿಸ್ ಮೋಟಿವ್ ಅಂತ ಹೇಳಿ ಇಂಗ್ಲಿಷ್ನ ಕರಿತೀವಲ್ಲ, ಅಂದ್ರೆ ಆ ಜನರನ್ನ ಕರ್ಕೊಂಡು ಹೋಗೋದು ಬಹಳ ಮುಖ್ಯ. ಅವರು ಅಲ್ಲಿಗೆ ಬಸ್ ಅನ್ನ ಬಿಡೋದ್ರಿಂದ ಲಾಭ ಆಗುತ್ತಾ ಬರುತ್ತಾ ಗೊತ್ತಿಲ್ಲ, ಸೇವೆ ಸಲ್ಲಿಸಿದಂಗೆ ಆಗುತ್ತಾ, ಅವ್ರಿಗೂ ಸಹ ಬಸ್ಸಿನ ಸೌಲಭ್ಯವನ್ನು ಒದಗಿಸಿದಂಗಾಗುತ್ತಾ, ಸಾಮಾಜಿಕ ಸೌಲಭ್ಯಗಳನ್ನ ದೊರಕಿಸಿಕೊಟ್ಟು ಜನರ ಅಭಿಲಾಷೆಗೆ ಧಕ್ಕೆ ತರದ ಹಾಗೆ ನಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನೇ ಸಾಮಾಜಿಕ ಕಲ್ಯಾಣ ಅಂತ ಹೇಳಿ ಕರೆಯೋದು. ಖಾಸಗಿ ಬಸ್ ಇರ್ಬೋದು, ಖಾಸಗಿ ಬ್ಯಾಂಕ್ ಇರ್ಬೋದು, ಖಾಸಗಿ ಫ್ಯಾಕ್ಟರಿಗಳಿರ್ಬೋದು. ಖಾಸಗಿ ಫ್ಯಾಕ್ಟರಿ ಅಂದ್ರೆ ಒಂದು ಕೈಗಾರಿಕೆ, ಯಾವ್ದಾದ್ರು ಒಂದು ಫ್ಯಾಕ್ಟರಿಯನ್ನ ತಯಾರು ಮಾಡ್ತಕ್ಕಂಥ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಖಾಸಗಿಯವರು, ಅವರ ಮೊದಲ ಉದ್ದೇಶ ಏನಾಗಿರ್ತದೆ ಅಂತಂದ್ರೆ ಲಾಭದ ಉದ್ದೇಶ. ಅದಾದ ನಂತರ ಸೇವಾ ಮನೋಭಾವ. ಸೊ ಈಗ ಇಲ್ಲಿ ಸರ್ಕಾರದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಆಗೋದಿಲ್ಲ. ಲಾಭ ಬರಲಿ ಬಿಡ್ಲಿ, ಜನತೆಯ ಹಿತ ಮುಖ್ಯ. ಜನತೆಯ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸದೇ ಪ್ರಥಮ ಆದ್ಯತೆ ಆಗಿರುತ್ತೆ. ಹಾಗಾಗಿ ಸಾಮಾಜಿಕ ಕಲ್ಯಾಣದ ಉದ್ದೇಶವನ್ನ ಈ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆ ಹೊಂದಿದೆ. ಮೂರನೇದಾಗಿ ಕೇಂದ್ರೀಕೃತ ಯೋಜನೆ. ನಾನು ಈಗಾಗ ಹೇಳಿದೆ, ಈ ಯೋಜನೆಯಲ್ಲಿ ಈ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆಯ ಯೋಜನೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಸಾಮೂಹಿಕ ಒಡೆತನ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಸಾಮೂಹಿಕ ಒಡೆತನ ಅಂತಂದ್ರೆ ಎಲ್ಲರೂ ಸೇರಿ ದುಡಿತಕ್ಕಂಥದ್ದು, ಬಂದಂತ ಉತ್ಪಾದನೆಯನ್ನು ಎಲ್ಲರೂ ಸೇರಿ ಹಂಚಿಕೊಳ್ತಕ್ಕಂಥದ್ದು. ಇಲ್ಲಿ ಯಾರಿಗೂ ಸಹ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಅದಕ್ಕೆ ಹೇಳ್ತೀವಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಯಾರು ಭಾರಿ ಶ್ರೀಮಂತ ಆಗಂಗಿಲ್ಲ, ಯಾರು ಅತ್ಯಂತ ಕೊಡುಬಡವರು ಆಗಂಗಿಲ್ಲ. ಆರ್ಥಿಕ ಅಸಮಾನತೆ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಯೋಜನೆ ಬಹಳ ಅತ್ಯುತ್ತಮವಾದ್ದು, ಕೇಂದ್ರೀಕೃತ ಯೋಜನೆ ಇರುತ್ತೆ. ಸರ್ಕಾರಿ ಸಾರ್ವಜನಿಕ ಒಡೆತನದ ಉದ್ಯಮಗಳನ್ನು ನಾವು ಕಾಣ್ತೀವಿ. ಎಲ್ಲವೂ ಸಹ
ಉತ್ಪಾದನಾಂಗಗಳೆಲ್ಲವೂ ಸಹ ಸಾರ್ವಜನಿಕ ಒಡೆತನದಲ್ಲೇ ಇರ್ತವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಹಿತಕ್ಕೆ ಬೆಲೆ ಇರುತ್ತೆ ಹೊರತು ವೈಯಕ್ತಿಕ ಅಭಿಲಾಷೆಗಳಿಗೆ ಹೆಚ್ಚಿನ ಬೆಲೆ ಇರೋದಿಲ್ಲ. ನಂತರವಾಗಿ ಅಸಮಾನತೆ ಕುಗ್ಗುವಿಕೆ, ಇದು ಬಹಳ ಮುಖ್ಯ. ಈ ಸಮಾಜವಾದಿ ಅರ್ಥವ್ಯವಸ್ಥೆಯ ಅತ್ಯಂತ ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ಅಸಮಾನತೆಯನ್ನ ಕುಗ್ಗಿಸ್ತಕ್ಕಂಥದ್ದು. ಕೆಲವು ದೇಶಗಳಲ್ಲಿ, ಉದಾಹರಣೆ ಅಮೆರಿಕದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಉಳ್ಳವರು ಹಾಗೆಯೇ ಹೋಗ್ತಿದ್ದಾರೆ. ಅಂದ್ರೆ ಶ್ರೀಮಂತರು ಆಗ್ತಾನೆ ಹೋಗ್ತಾ ಇರೋದು, ಬಡವರು ಅವರು ದುಡಿತಾ ಇನ್ನಷ್ಟು ಬಡವರು ಆಗ್ತಾನೆ ಹೋಗ್ತಕ್ಕಂಥದ್ದು. ಹೀಗೆ ಆರ್ಥಿಕ ಅಸಮಾನತೆಯ ಅಂತರ ಏನಾಗುತ್ತೆ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆನ ಅಮೆರಿಕದಂತ ರಾಷ್ಟ್ರಗಳು, ಅಮೆರಿಕದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಅಲ್ಲಿ ಆರ್ಥಿಕ ಅಸಮಾನತೆ ಅಂತರ ಹೆಚ್ಚಾಗುತ್ತೆ. ಹೆಚ್ಚಾದ ಹಾಗೆ ಅಸಹನೆಗಳು ಶುರುವಾಗಿ ಏನೋ ಒಂದು ನಿಟ್ಟಿನಲ್ಲಿ ವ್ಯವಸ್ಥೆಯ ಬಗ್ಗೆ ಕೆಲವರಿಗೆ ಶೋಷಣೆ ಮಾಡ್ತಾರೆ, ಶೋಷಣೆ ಶುರುವಾಗುತ್ತೆ ಅಂತೇಳಿ ಅವ್ರ ಮನಸ್ಸಿಗೆ ಬರುತ್ತೆ. ಆಗ ಒಂದು ರೀತಿಯಲ್ಲಿ ಅದು ಮಾನವನ ಹಕ್ಕುಗಳನ್ನ ಹತ್ತಿಕ್ಕಿದ ಹಾಗೆ. ಮಾನವನಿಗೆ ಬದುಕಲಿಕ್ಕೆ ಬಹಳ ಪ್ರಮುಖವಾಗಿ ಹಕ್ಕುಗಳು ಬೇಕು. ಅಂತ ಹಕ್ಕುಗಳನ್ನ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಹತ್ತಿಕ್ಕಿದಾಗ ಅಂತ ವ್ಯವಸ್ಥೆ ಬೇಡ, ಈ ವ್ಯವಸ್ಥೆ ಚೆನ್ನಾಗಿ ಅಂತೇಳಿ ಅನೇಕರು ಇದನ್ನ ಹೊಗಳುತ್ತಾರೆ. ಅಸಮಾನತೆ ಕಡಿಮೆ ಆಗುತ್ತೆ. ಯಾವುದೇ ಒಂದು ಊರಲ್ಲಿ ಭಾರಿ ಶ್ರೀಮಂತರು ಹೆಚ್ಚಾಗಿದ್ದು ಬಡವರು ಕೂಲಿ ಕಾರ್ಮಿಕರೇ ಅತ್ಯಂತ ಹೆಚ್ಚಿದ್ರೆ ಅವರ ಅಸಮಾನತೆ ಅಂತರ ಬೆಳವಣಿಗೆ ಜಾಸ್ತಿ ಆದರೆ ಒಂದಲ್ಲ ಒಂದಿನ ಆ ಕೆಳವರ್ಗದವರು ಅಂದ್ರೆ ಬಡವರು ಶೋಷಿತರು ತಿರುಗಿ ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೇಲ್ವರ್ಗದವರು. ಇದು ಆಗಬಾರ್ದು. ಅದಕ್ಕೆ ಹೇಳ್ತಕ್ಕಂಥದ್ದು ಲಾಸ್ಟ್ನೇದು ಬಹಳ ಪ್ರಮುಖವಾದ ಒಂದು ಲಕ್ಷಣ ಏನಂದ್ರೆ ವರ್ಗ ಸಂಘರ್ಷ ಇಲ್ಲದಿರುವಿಕೆ. ಇದನ್ನೇ ಹೇಳ್ತಕ್ಕಂಥದ್ದು. ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದ್ರೆ ವರ್ಗ ಸಂಘರ್ಷ ಇರೋದಿಲ್ಲ, ಎಲ್ಲರೂ ಸಮಾನರು. ಇಲ್ಲಿ ಸಾಮೂಹಿಕ ಒಡೆತನ ಇರೋದ್ರಿಂದ, ಸಾರ್ವಜನಿಕ ಒಡೆತನ ಇರೋದ್ರಿಂದ ಎಲ್ಲ ಉದ್ಯಮಿಗಳು, ಎಲ್ಲ ಇಲಾಖೆಗಳು ಸಾರ್ವಜನಿಕ ಉದ್ಯಮದ ಹಿಡಿತದಲ್ಲೇ ಇರ್ತವೆ. ಸರ್ಕಾರದ ಹಿಡಿತದಲ್ಲಿ ಸಂಪೂರ್ಣವಾಗಿ ಉತ್ಪಾದನಾಂಗಗಳು ಎಲ್ಲವೂ ಸಹ ಸರ್ಕಾರದ ಹಿಡಿತ ಮತ್ತು ನಿಯಂತ್ರಣವನ್ನು ಹೊಂದಿರೋದ್ರಿಂದ ಅಲ್ಲಿ ವರ್ಗ ಸಂಘರ್ಷಕ್ಕೆ ಅವಕಾಶ ಇದೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅಲ್ಲಿ ಉಳ್ಳವರು ಆಗ್ತಾನೆ ಹೋಗ್ತಾರೆ. ಕೋಟ್ಯಾಧೀಶರ ಇನ್ನೂ ಹೆಚ್ಚು ಕೋಟ್ಯಾಧೀಶರು ಆಗ್ತಾ ಹೋಗ್ತಾರೆ. ಆಗ ಏನಾಗುತ್ತೆ? ಅಸಹನೆ ಮೊಳಕೆ ಹೊಡೆಯುತ್ತೆ. ಅಸಹನೆ ಯಾರ ಮೇಲೆ? ಅವ್ರ ಮೇಲೆ. ಯಾರು ಶ್ರೀಮಂತರು ಆಗ್ತಾನೆ ಹೋಗ್ತಾರೋ ಅವ್ರ ಮೇಲೆ ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ದುಡಿತಾ ಹೋಗೋನು ಇನ್ನೂ ದುಡಿತಾನೆ ಹೋಗ್ತಿರ್ತಾನೆ, ಅವನ ಅಭಿವೃದ್ಧಿ ಆಗ್ತಾನೆ ಇಲ್ಲ. ಶ್ರೀಮಂತರು ಆಗ್ತಾನೆ ಹೋಗ್ತಾರೆ ಅಂದ್ರೆ ಅವಾಗ ಅಸಮಾನತೆ ಒಂದು ಏನು ಮಾನಸಿಕ ಮನಸ್ಸಿನಲ್ಲಿ ಅವ್ರಿಗೆ ಏನು ಮೂಡುತ್ತೆ ಅಂದ್ರೆ ಅಸಹನೆ ಮೂಡುತ್ತೆ. ಅವ್ರ ಬಗ್ಗೆ ವರ್ಗ ಸಂಘರ್ಷ ಉಂಟಾಗುತ್ತೆ. ಮೇಲ್ವರ್ಗದವರನ್ನ ದೂಷಣೆ ಮಾಡಲಿಕ್ಕೆ, ಇವರು ತಿರುಗಿ ಬಿಡಲಿಕ್ಕೆ ಕಾರಣ ಆಗ್ಬೋದು. ಸಂಘರ್ಷ ಉಂಟಾಗುತ್ತೆ, ಘರ್ಷಣೆ ಉಂಟಾಗುತ್ತೆ. ಹಲವಾರು ರಾಷ್ಟ್ರಗಳಲ್ಲಿ ಇದು ಆಗಿದೆ, ವರ್ಗ ಸಂಘರ್ಷ ಆಗಿದೆ. ಸೊ ಇಂಥದ್ದು ಈ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಇಂಥ ಒಂದು ಒಳ್ಳೆಯ ಲಕ್ಷಣಗಳನ್ನ ಹೊಂದಿದಾಗಿಯೂ ಸಹ ನೀವು ಕೇಳ್ಬೋದು, ಈ ವ್ಯವಸ್ಥೆಯನ್ನ ಯಾವುದಾದ್ರೂ ಜಗತ್ತಿನಲ್ಲಿ ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಷ್ಯಾ, ಚೀನಾ, ಕಮ್ಯುನಿಸ್ಟ್ ರಾಷ್ಟ್ರಗಳು ಅಂತ ಏನು ಕರಿತೀವೋ, ಜಗತ್ತಿನಲ್ಲಿ ಸಾಕಷ್ಟು ರಾಷ್ಟ್ರಗಳು ಇದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ರಷ್ಯಾ ಮತ್ತು ಚೀನಾ ಕಮ್ಯುನಿಸ್ಟ್ ರಾಷ್ಟ್ರಗಳು ಅಂತ ಹೇಳಿ ನಾವು ಕರಿತೇವೆ. ಈ ರಾಷ್ಟ್ರಗಳೂ ಸಹ ಇವತ್ತಿನ ದಿವಸ, ಪ್ರಸ್ತುತ ದಿವಸ ಪೈಪೋಟಿ ಆರ್ಥಿಕ ವ್ಯವಸ್ಥೆಗೆ ಬಿದ್ದು ಏನನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಅಂದ್ರೆ ಕೆಲವನ್ನ ಖಾಸಗೀಕರಣದ ತತ್ವಗಳನ್ನ, ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನ ಮತ್ತೆ ಅವರು ಸಹ ಅಳವಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರನ್ನ ನಾವು ದೇಶಗಳನ್ನ ನೋಡ್ತೇವೆ. ಸೊ ಇಷ್ಟನ್ನ ನಾವು ಸಮಾಜವಾದಿ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನೋಡ್ತೇವೆ. ನಂತರವಾಗಿ ಮೂರನೇದು ಯಾವ್ದಪ್ಪ ಅಂತಂದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ. ಇದು ನಮ್ಮ ದೇಶ, ನಮ್ಮ ಭಾರತ ದೇಶ ಈ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಮಿಶ್ರ ಅರ್ಥವ್ಯವಸ್ಥೆ ಏನು
ಅಂದ್ರೆ ಏನು ಅಂತಂದ್ರೆ ಈ ಬಂಡವಾಳಶಾಹಿ ವ್ಯವಸ್ಥೆಯ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಯ ಎರಡೂ ವ್ಯವಸ್ಥೆಯ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಸ್ವಲ್ಪ ಉತ್ತಮ ಅಂಶಗಳು, ಇದರಲ್ಲಿರ್ತಕ್ಕಂಥ ಸ್ವಲ್ಪ ಉತ್ತಮ ಅಂಶಗಳು, ಇದರಲ್ಲಿ ಅಂದ್ರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಉತ್ತಮ ಅಂಶಗಳು, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿರುವ ಉತ್ತಮ ಅಂಶಗಳು, ಇವೆರಡೂ ಅಂಶಗಳನ್ನ ತೆಗೆದುಕೊಂಡು ನಾವು ಮಿಶ್ರ ಅರ್ಥವ್ಯವಸ್ಥೆಯನ್ನ ಭಾರತದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೇವೆ ಮಕ್ಕಳು. ಸೊ ಇಂಥ ಮಿಶ್ರ ಅರ್ಥವ್ಯವಸ್ಥೆಯನ್ನ ಅಂದ್ರೆ ಉತ್ಪಾದನಾಂಗಗಳ ಮೇಲೆ ಖಾಸಗಿ ಒಡೆತನೂ ಇರ್ತದೆ, ಸರ್ಕಾರಿ ಒಡೆತನೂ ಇರ್ತದೆ. ನಮ್ಮ ದೇಶದಲ್ಲಿ ಖಾಸಗಿ ಬ್ಯಾಂಕ್ಗಳು ಉಂಟು, ಸರ್ಕಾರಿ ಬ್ಯಾಂಕ್ಗಳು ಉಂಟು, ಖಾಸಗಿ ಬಸ್ಸುಗಳು ಉಂಟು, ಸರ್ಕಾರಿ ಬಸ್ಸುಗಳು ಉಂಟು, ಖಾಸಗಿ ಕೈಗಾರಿಕೆಗಳು ಉಂಟು, ಸರ್ಕಾರಿ ಕೈಗಾರಿಕೆಗಳು ಉಂಟು, ಖಾಸಗಿ ಹಣಕಾಸು ಸಂಸ್ಥೆಗಳು ಉಂಟು, ಸರ್ಕಾರಿ ಹಣಕಾಸು ಸಂಸ್ಥೆಗಳು ಉಂಟು. ಸೊ ಯಾವನ್ನ ಸ್ವಲ್ಪ ಕಂಟ್ರೋಲ್ ಆಗಿರಬೇಕು, ನಿಯಂತ್ರಣ ಹೊಂದಬೇಕು ಅಂತೇಳಿ ಸರ್ಕಾರಕ್ಕೆ ಅನಿಸುತ್ತೋ ಅವುಗಳನ್ನ ಸ್ವಲ್ಪ ಹೆಚ್ಚಾಗಿ ನಿಯಂತ್ರಣದಲ್ಲಿ ಇಡಬಹುದು. ಕೆಲವನ್ನ ಯಾವನ್ನ ಸ್ವಲ್ಪ ಮಟ್ಟಿಗೆ ಸ್ವತಂತ್ರವನ್ನ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಅನಿಸುತ್ತೋ ಅವುಗಳಿಗೆ ಅಂತ ಉತ್ಪಾದನಾ ಅಂಗಗಳಿಗೆ ಸ್ವಲ್ಪ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ನಿಯಂತ್ರಣ ಕ್ರಮಗಳನ್ನು ಹಾಕೊಳ್ತಕ್ಕಂಥದ್ದು, ಎರಡನ್ನೂ ಸ್ವಲ್ಪ ಅಳವಡಿಸಿಕೊಳ್ತಕ್ಕಂಥದ್ದು. ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆಯನ್ನ ನಮ್ಮ ಭಾರತ ದೇಶ ಹೊಂದಿದೆ. ನಮ್ಮ ಭಾರತ ದೇಶ ಯಾವ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅಂದ್ರೆ ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಮಿಶ್ರ ಅಂದ್ರೆ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಯ ಎರಡೂ ಲಕ್ಷಣಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದರ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಇನ್ನು ಯಾವ ರೀತಿ ಲಕ್ಷಣಗಳನ್ನ ಹೊಂದಿದೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹ ಅಸ್ತಿತ್ವ, ಎರಡೂ ಅಸ್ತಿತ್ವ. ನಾನು ಈಗಾಗಲೇ ಹೇಳಿದೆ, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹ ಅಸ್ತಿತ್ವ ಅವು ಇರ್ತವೆ, ಈ ಕಡೆ ಇವು ಇರ್ತವೆ. ಖಾಸಗಿ ವಲಯದ ಉತ್ಪಾದನಾಂಗಗಳಿರ್ತವೆ, ಸಾರ್ವಜನಿಕ ವಲಯದ ಅಥವಾ ಸರ್ಕಾರಿ ವಲಯದ ಉತ್ಪಾದನಾಂಗಗಳು ಇರ್ತವೆ. ನಾನು ಈಗಾಗಲೇ ಹೇಳಿದೆ, ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ನೋಡ್ತೇವೆ, ಖಾಸಗಿ ಬಸ್ಗಳನ್ನು ನೋಡ್ತೇವೆ, ಸರ್ಕಾರಿ ಬಸ್ಗಳನ್ನು ನೋಡ್ತೇವೆ, ಶಾಲೆಗಳನ್ನು ನೋಡ್ತೇವೆ, ಖಾಸಗಿ ಶಾಲೆಗಳನ್ನು ನೋಡ್ತೇವೆ, ಸರ್ಕಾರಿ ಶಾಲೆಗಳನ್ನ ನೋಡ್ತೇವೆ, ಶೈಕ್ಷಣಿಕ ಸಂಸ್ಥೆ. ಹಾಗೆ ಹಣಕಾಸು ಸಂಸ್ಥೆಗಳನ್ನು ನೋಡ್ತೇವೆ, ಖಾಸಗಿ ಬ್ಯಾಂಕ್ಗಳನ್ನು ನೋಡ್ತೇವೆ, ಸರ್ಕಾರಿ ಬ್ಯಾಂಕ್ಗಳನ್ನು ನೋಡ್ತೇವೆ, ಫ್ಯಾಕ್ಟರಿಗಳನ್ನು ನೋಡ್ತೇವೆ. ಕೆಲವು ಒಬ್ಬೊಬ್ಬರೇ ವೈಯಕ್ತಿಕವಾಗಿ ಶ್ರೀಮಂತರು ಒಂದೊಂದು ಫ್ಯಾಕ್ಟರಿ ತೆರೆದಿರ್ತಾರೆ. ಸರ್ಕಾರವು ಕೆಲವು ಫ್ಯಾಕ್ಟರಿಗಳನ್ನ ತೆರೆದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಡೆಸುತ್ತೆ. ಯಾಕೆ ಸರ್ಕಾರನೇ ಯಾಕೆ ತೆರೆದುಕೊಳ್ಳೋದು ಅಥವಾ ಖಾಸಗಿಗೆ ಯಾಕೆ ಬಿಡಬೇಕು, ಯಾಕೆ ಮಿಶ್ರ ಅರ್ಥ ವ್ಯವಸ್ಥೆಯನ್ನ ಹೊಂದಿದೆ ಅಂದ್ರೆ, ಈಗ ಕೆಲವೊಂದು ವಸ್ತುಗಳು ಉತ್ಪಾದನೆ ಮಾಡಿದ್ರೆ ಲಾಭ ಬರೋದಿಲ್ಲ ಅಂತ ಏನಾದ್ರೂ ಗೊತ್ತಾದ್ರೆ ಖಾಸಗಿ ವ್ಯಕ್ತಿಗಳು ಅಂತ ಫ್ಯಾಕ್ಟರಿಯನ್ನ ರನ್ ಮಾಡ್ತಾರ? ಇಲ್ಲ. ಯಾವುದೋ ಒಂದು ಫ್ಯಾಕ್ಟರಿ ಇದೆ, ಆ ಫ್ಯಾಕ್ಟರಿನಲ್ಲಿ ಉತ್ಪಾದನೆ ಆದಂತ ವಸ್ತುವನ್ನ ಜನ ಕೊಂಡ್ಕೊಳ್ತಾ ಇಲ್ಲ, ಹೆಚ್ಚಿಗೆ ಕೊಂಡ್ಕೊಳ್ತಾ ಇಲ್ಲ, ಅದರಿಂದ ಲಾಭ ಬರ್ತಾ ಇಲ್ಲ ಅಂತ ಅಂದ್ರೆ ಖಾಸಗಿಯವರು ಅಂದ್ರೆ ಯಾರಾದ್ರೂ ಕಾರ್ಖಾನೆಯನ್ನ ತೆರೆದಂತವರು ಆ ಕಾರ್ಖಾನೆಯನ್ನ ರನ್ ಮಾಡ್ಲಿಕ್ಕೆ ಓಡಿಸ್ಲಿಕ್ಕೆ ಇಚ್ಛೆ ಪಡ್ತಾರ? ಇಲ್ಲ. ಯಾಕೆ ಅಂದ್ರೆ ಲಾಭ ಬರೋದಿಲ್ಲ ಅಂತಂದ್ರೆ ಆ ಕಾರ್ಖಾನೆಯನ್ನ ಬೇಕಾದ್ರೆ ಅವ್ರು ಮುಚ್ಚಿಬಿಡ್ತಾರೆ. ಆದ್ರೆ ಖಾಸಗಿ ಸರ್ಕಾರದವರು ಹಾಗೆ ಮಾಡೋದಿಲ್ಲ. ಅದರಲ್ಲಿ ಸೇವಾ ದೃಷ್ಟಿ ಇದ್ರೆ ಆ ಕಾರ್ಖಾನೆಯಿಂದ ಉತ್ಪಾದನೆ ಆದಂತಹ ವಸ್ತುಗಳು ಜನತೆಯ ಹಿತಾಸಕ್ತಿಗೆ ಅನುಗುಣವಾಗಿ ಅವಶ್ಯಕವಾಗಿ ಬೇಕಾಗಿದ್ರೆ, ಅತಿ ಅವಶ್ಯಕ ವಸ್ತುಗಳನ್ನ ಆ ಕಾರ್ಖಾನೆ ಉತ್ಪಾದನೆ ಮಾಡ್ತಾ ಇದ್ರೆ, ಅವು ಜನತೆಯ ಬೇಕುಗಳಿಗೆ ಅಗತ್ಯವಾಗಿದ್ರೆ ಅಲ್ಲಿ ಲಾಭ ಬರೆದಿದ್ರೂ ಪರವಾಗಿಲ್ಲ ಅಂತಹ ಕಾರ್ಖಾನೆಯನ್ನ ಸರ್ಕಾರ ಓಡಿಸುತ್ತೆ. ಯಾಕೆ ಅಂದ್ರೆ ಸರ್ಕಾರಕ್ಕೆ ಏನು ಮುಖ್ಯ ಅಂದ್ರೆ ಜನತೆಯ ಯೋಗಕ್ಷೇಮ ಮುಖ್ಯ, ಜನತೆಯ ಆಶೋತ್ತರಗಳು ಮುಖ್ಯ. ಜನತೆಯ ಆಶೋತ್ತರಗಳನ್ನ ಈಡೇರಿಸೋದು ಬಹಳ ಮುಖ್ಯ. ಅಂದ್ರೆ ಸೇವೆ ಮೊದಲು, ಲಾಭ ನಂತರ. ಇಷ್ಟೇ ತಿಳ್ಕೊಳ್ಳಿ. ಖಾಸಗಿನಲ್ಲಿ ಏನಪ್ಪಾ ಅಂದ್ರೆ ಲಾಭ ಮೊದಲು, ಅದಾದ ನಂತರ ಸೇವೆ ಬರುತ್ತೆ. ಆದರೆ ಸರ್ಕಾರದ ಒಡೆತನದ ಒಂದು ಸಂಸ್ಥೆಗಳಲ್ಲಿ ಮೊದಲು ಅವ್ರು ನೋಡ್ತಕ್ಕಂಥದ್ದು ಮೊದಲು ಏನಪ್ಪಾ ಅಂದ್ರೆ ಸೇವೆಯನ್ನು ನೋಡ್ತಾರೆ ಅವರು, ಅದಾದ ನಂತರ ಲಾಭ. ಇಷ್ಟೇ ವ್ಯತ್ಯಾಸ. ಖಾಸಗಿ, ನಾನು ಮೊನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಖಾಸಗಿಯವರು ಲಾಭ ಇದ್ದಿದ್ರೆ ಯಾವುದನ್ನು ಮಾಡೋದಿಲ್ಲ. ಯಾರಾದ್ರೂ ಬಂಡವಾಳವನ್ನ ಹೂಡ್ತಾರೆ, ಯಾವುದಾದ್ರೂ ಒಂದು ಫ್ಯಾಕ್ಟರಿನಲ್ಲೋ ಅಥವಾ ಒಂದು ಬ್ಯಾಂಕ್ನಲ್ಲೋ ಸ್ಥಾಪನೆ ಮಾಡಿ ಏನಾದರೂ ಬಂಡವಾಳ ಹೂಡ್ತಾರೆ ಅಂದ್ರೆ ಅದು ಎಷ್ಟು ಲಾಭ ಬರುತ್ತೆ ಅಂತೇಳಿ ಮೈಂಡ್
ಪ್ರಯೋಜನಕತೆ ಅಂತ ನೋಡ್ತಾರೆ ಹೊರತು ಲಾಭ ನೋಡೋದಿಲ್ಲ. ಸೊ ನೆಕ್ಸ್ಟ್ ವೈಯಕ್ತಿಕ ಸ್ವಾತಂತ್ರ್ಯ. ಇಲ್ಲಿ ಮಿಶ್ರ ಅರ್ಥ ವ್ಯವಸ್ಥೆಯಲ್ಲಿ ಯಾರಿಗೆ ಯಾನ್ ಬೇಕಾದ್ರೂ ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯನೂ ಸಹ ಇದೆ. ಈಗ ಸಾರ್ವಜನಿಕ ಇದು ಸಮಾಜವಾದಿ ಅರ್ಥ ವ್ಯವಸ್ಥೆಯಲ್ಲಿ ಈ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಎಲ್ಲ ಸಾಮೂಹಿಕ ಒಡೆತನ. ಆದ್ರೆ ಇಲ್ಲಿ ಎರಡಕ್ಕೂ ಅವಕಾಶ ಇರೋದ್ರಿಂದ ಬಂಡವಾಳ ಸಾಕಷ್ಟು ಇದ್ದಂಥವರು, ಸಾಕಷ್ಟು ತಂತ್ರಜ್ಞಾನವನ್ನ ಹೊಂದಿರತಕ್ಕಂಥವರು, ಯಾವುದೇ ಆಗಿರ್ಬೋದು, ಹಣಕಾಸಿನ ಸಂಪತ್ತಿರ್ಬೋದು, ಹಾಗೆ ಮಾನವ ಸಂಪನ್ಮೂಲ ಇರ್ಬೋದು, ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಕಚ್ಚಾ ಸಂಪನ್ಮೂಲ ಇರ್ಬೋದು, ಈ ಎಲ್ಲಾ ಸಂಪನ್ಮೂಲಗಳು ಯಥೇಚ್ಛವಾಗಿ ಇದ್ದಂಥವರು ತಮ್ಮದೇ ಆದಂತಹ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿ ಹೆಚ್ಚು ಹೆಚ್ಚು ಅವರಿಗೆ ಅನ್ನಿಸಿದ ಹಾಗೆ ತಮ್ಮ ಕಾರ್ಖಾನೆಗಳಲ್ಲಿರ್ತಕ್ಕಂಥ ನೌಕರಿಗೆ ಅವ್ರಿಗೆ ಇಷ್ಟ ಬಂದಂತೆ ಸಂಬಳ ಕೊಡ್ಬೋದು. ಆ ಸ್ವಾತಂತ್ರ್ಯ ಇರುತ್ತೆ. ಅವ್ರಿಗೆ ಕಡಿಮೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಬಹಳಷ್ಟು ಕಂಪ್ನಿಯಿಂದ ಲಾಭ ಯಥೇಚ್ಛವಾಗಿ ಬಂತು ಅಂದ್ರೆ ಅವರಿಗೆ ಇನ್ಕ್ರಿಮೆಂಟ್ ಗಳನ್ನ ಕೊಡ್ತಾ, ಬೋನಸ್ ಅನ್ನ ಕೊಡ್ತಾ, ಅವ್ರಿಗೆ ತಿಳಿದ ಹಾಗೆ ಹೆಚ್ಚು ಹೆಚ್ಚು ಸಂಬಳ ಕೊಡ್ಬೋದು. ಒಂದ್ ವೇಳೆ ಅವ್ರಿಗೆ ಅನಿಸಿದ್ರೆ ಅತಿ ಕಡಿಮೆನೂ ಸಂಬಳ ಕೊಡ್ಬೋದು. ಹೀಗೆ ಸ್ವಾತಂತ್ರ್ಯ ಇರುತ್ತೆ, ಅವರಿಗೆ ಸ್ವಾತಂತ್ರ್ಯ ಉಂಟು. ಅವ್ರದೇ ಆದಂತಹ ಒಂದು ರೀತಿಯ ಸ್ವಾತಂತ್ರ್ಯ ನಾವು ಇಲ್ಲಿ ಕಾಣ್ತೇವೆ, ಅದನ್ನು ಕಾಣ್ತೇವೆ. ಹಾಗೆ ಆರ್ಥಿಕ ಯೋಜನೆ ಇದೆ. ನಂತರವಾಗಿ ಮೂರನೇ ಅಂಶ ಏನಪ್ಪ ಅಂದ್ರೆ ಆರ್ಥಿಕ ಯೋಜನೆ ಇದೆ. ಬಹಳ ಪ್ರಮುಖವಾಗಿ ಆರ್ಥಿಕ ಯೋಜನೆ ಏನಿದು? ಆರ್ಥಿಕ ಯೋಜನೆ ನಾವು ನಮ್ಮ ಭಾರತ ದೇಶದಲ್ಲಿ 5 ಇಯರ್ ಪ್ಲಾನ್ ಅಂತೇಳಿ ಹಾಕಿದ್ದೀವಿ. ಪಂಚವಾರ್ಷಿಕ ಯೋಜನೆಗಳು. ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ 5 ವರ್ಷಕ್ಕೆ ಒಮ್ಮೆ ಯೋಜನೆಗಳನ್ನು ಹಾಕೊಳ್ತಕ್ಕಂಥದ್ದು. ಸೊ ಅದು ಯಾಕೆ ಹಾಕೊಳ್ತಾರೆ, ಏನೊಂದು ಪಂಚವಾರ್ಷಿಕ ಯೋಜನೆ ಅಂದ್ರೆ ಏನು, ಸ್ವಲ್ಪ ಡಿಟೇಲ್ ತಿಳ್ಕೊಳ್ಳೋಣ. ಈ ಕಡೆ ನೋಡಿ, ಸರಿಯಾಗಿ ಆಲಿಸಬೇಕು. ಭಾರತ ಸ್ವತಂತ್ರವನ್ನು ಪಡ್ಕೊಂಡು 1947 ಆಗಸ್ಟ್ 15 ಭಾರತ ಏನು ಸ್ವತಂತ್ರವನ್ನು ಪಡ್ಕೊಳ್ತೋ ಅಂತ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ದೇಶ ಆರ್ಥಿಕವಾಗಿ ಬಹಳ ಚಿಂತಾಜನಕ ಸ್ಥಿತಿನಲ್ಲಿ ಇರ್ತಾವ. ಸೊ ಅದನ್ನ ಹಾಗೆ ಬಿಡ್ಬೇಕಾಗಿತ್ತ. ಸ್ವತಂತ್ರ ಬಂದೇನೂ ಸಹ ಬಹಳ ಆರ್ಥಿಕವಾಗಿ ಬಹಳ ಚಿಂತಾಜನಕ ಸ್ಥಿತಿ ಇದ್ದಂತಹ ಸಂದರ್ಭ. ಯಾಕೆ ಅಂದ್ರೆ ಬ್ರಿಟಿಷರು ನಮ್ಮನ್ನು ಭಾರಿ ಶೋಷಣೆ ಮಾಡಿದ್ರು. ಇಲ್ಲಿರುವ ಕಚ್ಚಾ ಸಂಪನ್ಮೂಲಗಳನ್ನ ಬ್ರಿಟನ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಕಚ್ಚಾ ಸಂಪನ್ಮೂಲಗಳಿಂದ ವಸ್ತುಗಳನ್ನ ಸಿದ್ಧಪಡಿಸಿ ಅವರ ಕಾರ್ಮಿಕರಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟು ಮತ್ತೆ ಸಿದ್ಧಪಡಿಸಿದ ಎಲ್ಲಾ ವಸ್ತುಗಳನ್ನ, ಅಲ್ಲಿನ ವಸ್ತುಗಳನ್ನ, ನಮ್ಮ ಕಚ್ಚಾ ಸಂಪನ್ಮೂಲಗಳಿಂದ ಸಿದ್ಧಪಡಿಸಿದ ವಸ್ತುಗಳನ್ನ ಅವರು ಯಥೇಚ್ಛವಾಗಿ ಬಳಸದೆ ಅವುಗಳನ್ನ ಮತ್ತೆ ತಂದು ನಮ್ಮ ಭಾರತಕ್ಕೆ ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭವನ್ನು ಗಳಿಸ್ತಾ ಇದ್ರು ಯಾರು? ಬ್ರಿಟಿಷ್. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ಹೇಗೆ ಯೋಚನೆ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಭಾರತದಿಂದಲೇ ಕಚ್ಚಾ ಸಂಪನ್ಮೂಲಗಳನ್ನ ತೆಗೆದುಕೊಂಡು ಅತಿ ಕಡಿಮೆ ದರದಲ್ಲಿ ಅಥವಾ ಪುಕ್ಕಟ್ಟೆ, ಯಾಕೆಂದ್ರೆ ಅವ್ರದೇ ಆಡಳಿತ ಇತ್ತಲ್ಲ. ಹಾಗಾಗಿ 1947ಕ್ಕಿಂತ ಮುಂಚೆ ಬ್ರಿಟಿಷರ ಆಡಳಿತ ಇತ್ತು. ಇಲ್ಲಿನ ಸಂಪನ್ಮೂಲಗಳನ್ನ, ಕಚ್ಚಾ ಸಂಪನ್ಮೂಲಗಳನ್ನ ಪುಕ್ಕಟ್ಟೆ ಅಥವಾ ಅತ್ಯಂತ ಕಡಿಮೆ ಬೆಲೆಗೆ ತೆಗೆದುಕೊಂಡು ತಮ್ಮ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಅವುಗಳಿಂದ ಸಿದ್ಧಪಡಿಸಿ ವಸ್ತುಗಳನ್ನ ತಮ್ಮ ದೇಶದ ಕಾರ್ಖಾನೆಗಳಿಗೆ ಸಿದ್ಧಪಡಿಸಿ ತಮ್ಮ ದೇಶದ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಉದ್ಯೋಗ ದೊರಕಿಸಿಕೊಟ್ಟು ಅಲ್ಲಿ ವಸ್ತುಗಳನ್ನ ಸಿದ್ಧಪಡಿಸಿ ಆ ವಸ್ತುಗಳನ್ನ ಅಷ್ಟನ್ನು ಸಹ ತಾವು ಬಳಸದೆ ಮತ್ತೆ ಮಿಕ್ಕಿದ ವಸ್ತುಗಳನ್ನ ಭಾರತಕ್ಕೆ ತಂದು ಅತ್ಯಂತ ಹೆಚ್ಚಿನ ಬೆಲೆಗೆ ಸಿದ್ಧ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ರು ಬ್ರಿಟಿಷರು. ಭಾರತೀಯರನ್ನ ಶೋಷಣೆ ಮಾಡ್ತಾ ಇದ್ರು. ಆದ್ರೆ ಅಂತ ಒಂದು ಶೋಷಣೆಯಿಂದ ನಲುಗಿ ಹೋದಂತ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ತುವ ಒಂದು ಸಾಹಸಕ್ಕೆ ಕೈ ಹಾಕಬೇಕಾಯಿತು ನಮ್ಮ ಭಾರತ. ಅಂತ ಸಂದರ್ಭದಲ್ಲಿ ಏನನ್ನ ಹಾಕಿಕೊಳ್ಳಲಾಯಿತು ಅಂದ್ರೆ ಆರ್ಥಿಕ ಯೋಜನೆಗಳನ್ನ ಹಾಕಿಕೊಳ್ಳಲಾಯಿತು. ಪಂಚವಾರ್ಷಿಕ ಯೋಜನೆಗಳು, 5 ಇಯರ್ ಪ್ಲಾನ್ ಅಂತ ಹೇಳ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನ ಹಾಕಿಕೊಳ್ಳಲಾಯಿತು. ಏನಿದು ಪಂಚವಾರ್ಷಿಕ ಯೋಜನೆಗಳು? 5 ವರ್ಷಗಳಿಗೊಮ್ಮೆ ಏನು ಮಾಡಿ ಒಂದು ಗುರಿ, ಒಂದು ನಿರ್ದಿಷ್ಟವಾದ ಗುರಿಯನ್ನ, ಉದ್ದೇಶಗಳನ್ನ ಹೊಂದಿಬಿಟ್ಟು ಹಾಕೊಳ್ಳೋದು. ಕೃಷಿ ಉತ್ಪಾದನೆ ಇನ್ನು 5 ವರ್ಷದಲ್ಲಿ ಇಷ್ಟ ಆಗ್ಬೇಕು, ಯಾವ್ಯಾವ ವರ್ಷ ಎಷ್ಟೆಷ್ಟು ಆಗ್ತಾ ಹೋಗ್ಬೇಕು, ಯಾವ್ಯಾವ ರೀತಿಯ ಹೊಸ ತಳಿಯ ಬೀಜಗಳು, ಹೊಸ ತಳಿಯ ಗೊಬ್ಬರಗಳನ್ನು ಉಪಯೋಗಿಸಿ, ಮತ್ತೆ ಬೆಳೆಗಳಿಗೆ ರೋಗ ಬರದಂತೆ ಕ್ರಿಮಿನಾಶಕಗಳನ್ನ ಯಾವ್ಯಾವ ರೀತಿ ಸಿಂಪಡಿಸಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್. ನಂತರವಾಗಿ ಕೈಗಾರಿಕೆ, ಯಾವ್ಯಾವ ರೀತಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ಇನ್ನು 5 ವರ್ಷದಲ್ಲಿ ಕೈಗಾರಿಕಾ ಉತ್ಪಾದನೆ ಎಷ್ಟಿರ್ಬೇಕು, ಎಷ್ಟು ಫ್ಯಾಕ್ಟರಿಗಳು ಈಗ ರನ್ ಆಗ್ತಾ ಇದಾವೆ, ಇನ್ನು ಎಷ್ಟು ಹೊಸ
ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬಹುದು, ಮಾಡ್ಲಿಕ್ಕೆ ಅವಕಾಶ ಇದೆ. ಈ ರೀತಿ ಪ್ಲಾನ್ ಹಾಕಬೇಕು. ಅಂದ್ರೆ ಪ್ಲಾನ್ ಹಾಕಿಕೊಳ್ಳುವಾಗ ಏನನ್ನ ನೋಡ್ಬೇಕಾಗುತ್ತೆ ಗೊತ್ತಾ ಮಕ್ಕಳೇ? ಒಂದು ಪ್ಲಾನ್ ಅನ್ನ, ಆರ್ಥಿಕ ಯೋಜನೆಯ ಪ್ಲಾನ್ ಅನ್ನ ಹಾಕಿಕೊಳ್ಳುವಾಗ ನಮ್ಮ ಭಾರತ ದೇಶದ ಬಹಳ ಪ್ರಮುಖವಾಗಿ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲದ ಲಭ್ಯತೆಯನ್ನ ನೋಡ್ಬೇಕಾಗುತ್ತೆ. ಈಗ ಯಾವ್ದಾದ್ರು ಒಂದು ಫ್ಯಾಕ್ಟರಿಯನ್ನ, ಸೆಣಬಿನ ಕಾರ್ಖಾನೆಯನ್ನ ನಾವು ಸ್ಥಾಪನೆ ಮಾಡಬೇಕು ಇಲ್ಲಿ ಅಂತೇಳಿ ಇದ್ದಕ್ಕಿದ್ದಾಗೆ ಅನ್ಕೊಂಡ್ಬಿಟ್ರೆ ಆಗೋದಿಲ್ಲ. ಸೆಣಬಿನ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಕಚ್ಚಾ ಸೆಣಬು ಸಿಗ್ಬೇಕಾಗಿ, ಕಚ್ಚಾ ಸೆಣಬು ಸಿಕ್ಕರೆ ಮಾತ್ರ ಸೆಣಬಿನ ಕಾರ್ಖಾನೆ ನಡೆಯುತ್ತೆ. ಅಲ್ಲಿ ಕಾರ್ಮಿಕರನ್ನ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಸೆಣಬನ್ನು ಉತ್ಪಾದನೆ ಮಾಡಬಹುದು. ಸೆಣಬು ಅಂದ್ರೆ ಗೋಣಿ ಚೀಲ, ತಾಡ್ಪಲ್ಲು ಇವೆಲ್ಲ ಬರ್ತದಲ್ಲ, ಆ ಸೆಣಬಿನಿಂದಲೇ ಆಗ್ತಕ್ಕಂಥದ್ದು. ಲಾರಿಗೆ ಆಗ್ತಕ್ಕಂಥ ತಾಡ್ಪಲ್ಲು ಅದು ಉತ್ತಮ ಕ್ವಾಲಿಟಿಯ ಸೆಣಬಿನಿಂದ ಆಗ್ತಕ್ಕಂಥದ್ದು. ಈಗ ಚೀಲಗಳು ಬರ್ತಾವಲ್ಲ, ಅವೆಲ್ಲ ಸೆಣಬಿನಿಂದ ಆಗ್ತಕ್ಕಂಥದ್ದು. ಮ್ಯಾಟ್ಗಳು, ಮತ್ತೆ ಧಾನ್ಯಗಳನ್ನ ತುಂಬತಕ್ಕಂಥ ಚೀಲಗಳು ಇವೆಲ್ಲ ಇದಾವಲ್ಲ, ಸೆಣಬಿನಿಂದ. ಸೆಣಬನ್ನು ಉತ್ಪಾದನೆ ಮಾಡ್ತಕ್ಕಂಥ ಫ್ಯಾಕ್ಟ್ರಿ. ಸೆಣಬು ಕಚ್ಚಾ ಸಂಪನ್ಮೂಲ ಸಿಕ್ಕರೆ ಅದು ಕೈಗಾರಿಕೆ ಉತ್ಪಾದನೆ. ಈಗ ಸಕ್ಕರೆ ಕಾರ್ಖಾನೆ ಓಡಬೇಕು, ಇಲ್ಲ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಅಂದ್ರೆ ಸುಮ್ಮನೆ ಸ್ಥಾಪನೆ ಮಾಡಿದ್ರೆ ಅದು ನಡೆಯೋದಿಲ್ಲ. ಅಲ್ಲಿ ಕಬ್ಬು ಬೆಳೆಯೋದು ಫಸ್ಟ್ ಇರಬೇಕು. ಅದಕ್ಕೆ ಸಂಪನ್ಮೂಲ, ಕಚ್ಚಾ ಸಂಪನ್ಮೂಲ. ಸಕ್ಕರೆಗೆ ಕಚ್ಚಾ ಸಂಪನ್ಮೂಲ ಏನು ಅಂತಂದ್ರೆ ಕಬ್ಬು. ಮೇನ್ ಆಗಿ ಕಬ್ಬು ಇದ್ರೆ, ಆಗ ಕಬ್ಬು ಇದ್ರೆ ಮಾತ್ರ ಸಕ್ಕರೆ ಕಾರ್ಖಾನೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿನ ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತೆ. ಅದು ಬಿಟ್ಟು ಅಲ್ಲಿ ಏನು ಕಬ್ಬೆ ಬೆಳೀತಾ ಇಲ್ಲ, ಇದೊಂದು ನೀರಿದೆ ಪರವಾಗಿಲ್ಲ, ಕಾರ್ಖಾನೆ ಸ್ಥಾಪನೆ ಮಾಡೋಣ ಅಂತ ಹೇಳಿ ಮಾಡಿದ್ರೆ ನಡೆಯೋದಿಲ್ಲ. ಒಂದು ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಅಂದ್ರೆ ಒಂದು ನಿರ್ದಿಷ್ಟವಾದ ಜಾಗ ಬೇಕಾಗುತ್ತೆ, ಅಲ್ಲಿ ಕಾರ್ಮಿಕರ ಲಭ್ಯತೆ ಬೇಕಾಗುತ್ತೆ. ಆ ಕಾರ್ಖಾನೆ ನಡೆಸಬೇಕು ಅಂದ್ರೆ ಒಂದು ಕಾರ್ಖಾನೆ ಅದೇ ನಡೆಯಲ್ಲ. ಅದಕ್ಕೆ ಕಾರ್ಮಿಕರು ಬೇಕು. ಕಾರ್ಮಿಕರ ಜೊತೆಗೆ ಬಹಳ ಪ್ರಮುಖವಾಗಿ ಕಚ್ಚಾ ಸಂಪನ್ಮೂಲ ಬೇಕು. ಅಲ್ಲಿ ಅದಕ್ಕೆ ಆ ವಸ್ತುವನ್ನು ಉತ್ಪಾದನೆಗೆ ಬೇಕಾದ ಕಚ್ಚಾ ಸಂಪನ್ಮೂಲ ಬೇಕು. ಕಚ್ಚಾ ಸಂಪನ್ಮೂಲ ಇದ್ರೆ ಆಗ್ಬಿಡೋದಿಲ್ಲ. ನೀರ್ ಬೇಕು. ಒಂದು ಕಾರ್ಖಾನೆ ಓಡಬೇಕು ಅಂದ್ರೆ ನೀರ್ ಬೇಕು, ವಿದ್ಯುತ್ ಶಕ್ತಿ ಬೇಕು, ಕಾರ್ಮಿಕರು ಬೇಕು, ಬಂಡವಾಳ ಬೇಕು. ಎಲ್ಲಕ್ಕಿಂತ ಅದನ್ನೆಲ್ಲ ತೊಡಗಿಸ್ಲಿಕ್ಕೆ ಬಂಡವಾಳ ಬೇಕು. ಹೀಗೆ ಹಲವಾರು ರೀತಿಯ ಉತ್ಪಾದನೆಯನ್ನ ಮಾಡಲಿಕ್ಕೆ ಬೇಕಾದಂತ, ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ಅಂಶಗಳು ಎಷ್ಟೆಷ್ಟಿದ್ದಾವೆ, ನಮ್ಮ ದೇಶದಲ್ಲಿ ಎಷ್ಟೆಷ್ಟಿದೆ, ಎಷ್ಟೆಷ್ಟು ಕಾರ್ಖಾನೆಗಳನ್ನ 5 ವರ್ಷದಲ್ಲಿ ಸ್ಥಾಪನೆ ಮಾಡಿ ದೇಶವನ್ನು ಅಭಿವೃದ್ಧಿ ಮಾಡಬಹುದು. ಹೀಗೆ ಎಲ್ಲ ವಲಯಗಳಲ್ಲಿ, ಕೃಷಿ ವಲಯ ಇರ್ಬೋದು, ಕೈಗಾರಿಕಾ ವಲಯ ಇರ್ಬೋದು, ಸಾರಿಗೆ ಸಂಪರ್ಕ ಕ್ಷೇತ್ರ, 3ನೇ ಕ್ಷೇತ್ರ, ದ್ವಿತೀಯ ಕ್ಷೇತ್ರ, ತೃತೀಯ ಕ್ಷೇತ್ರ ಅಂತ ಕರೀತಾರೆ. ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು ಮತ್ತು ಸಾರಿಗೆ ಸಂಪರ್ಕ. ಇವತ್ತು ಎಷ್ಟು ಬಸ್ ಓಡಾಡ್ತಿದ್ದಾವೆ? ದಾವಣಗೆರೆಯಿಂದ ಈ ಚನ್ನಗಿರಿಗೆ ಎಷ್ಟು ಬಸ್ ಓಡಾಡ್ತಿದ್ದಾವೆ? ಇಷ್ಟು ಸಾಕ? ಸರ್ಕಾರಿ ಬಸ್ಗಳು ಈಗ ಓಡಾಡ್ತಿದ್ದಾವೆ, ಇಷ್ಟು ಸಾಕ? ಅಥವಾ ಇನ್ನಷ್ಟನ್ನ ಇನ್ನ 5 ವರ್ಷದಲ್ಲಿ ಬಿಡಬೇಕಾ? ಜನಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕಾದ್ರೆ ಎಷ್ಟು ಬಸ್ಗಳನ್ನ ಹೆಚ್ಚಿಸಬೇಕು, ಎಷ್ಟು ಬಸ್ಗಳನ್ನ ಖರೀದಿ ಮಾಡಬೇಕು, ಹೀಗೆ ಒಂದು ಪ್ಲಾನ್, ಪ್ರತಿಯೊಂದು ಉದಾಹರಣೆ ಹೇಳಿದ್ದು ನಾನು. ಹೀಗೆ ಯೋಜನೆಗಳನ್ನ, ಆರ್ಥಿಕ ಯೋಜನೆಯ ಮೂಲಕ ದೇಶದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಸರ್ಕಾರ ಹಾಕೋಬೇಕಾಗುತ್ತೆ. ಆ ಆರ್ಥಿಕ ಯೋಜನೆಯನ್ನ ಹಾಕೊಂಡ್ರೇನೆ ಒಂದು ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಈಗ ನಿಮ್ಮ ಮನೆಗಳಲ್ಲಿ ಒಂದೊಂದು ಪ್ಲಾನ್ ಹಾಕೊಳ್ತಾರೆ. ನಿಮಗೆ ಗೊತ್ತಿರೋದು ಪೇರೆಂಟ್ಸ್ ಎಲ್ಲ ಹಾಕೊಳ್ತಾರೆ ಮಕ್ಕಳು. ಯಾಕೆ ಅಂತಂದ್ರೆ ನಮ್ಗೆ ಒಂದು ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ ಮನೆಯಲ್ಲಿ. ಆದಾಯ ಅಂದ್ರೆ ಅಡಿಕೆಯಿಂದ ಎಷ್ಟು, ತೆಂಗಿನಿಂದ ಎಷ್ಟು, ಭತ್ತದಿಂದ ಎಷ್ಟು ಬರುತ್ತೆ. ಉದಾಹರಣೆ ಒಂದು 10 ಲಕ್ಷ ಬರುತ್ತೆ. 10 ಲಕ್ಷ ಬರುತ್ತೆ ಅಂತಂದ್ರೆ 20 ಲಕ್ಷ ಖರ್ಚು ಮಾಡ್ತಕ್ಕಂಥ ಪ್ಲಾನ್ ಹಾಕೊಳ್ಳೋದು. 10 ಲಕ್ಷ ಬರುತ್ತೆ ಅಂದ್ರೆ ಒಂದು 7-8 ಲಕ್ಷ ವ್ಯಯ ಮಾಡ್ತಕ್ಕಂಥ, ಖರ್ಚು ಮಾಡ್ತಕ್ಕಂಥ ಪ್ಲಾನ್ ಹಾಕೊಂಡು ಒಂದು 2 ಲಕ್ಷನ ಉಳಿತಾಯ ಮಾಡೋಣ, ಯಾಕೆಂದ್ರೆ ಕಷ್ಟ ಕಾಲ ಆಗ್ಲಿ ಅಂತೇಳಿ ಈ ತರ ಪ್ಲಾನ್ಗಳನ್ನ ಹೆಚ್ಚಾಗಿ ಹಾಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಹಾಗೆ ದೇಶನೂ ಸಹ ಒಂದು ಆರ್ಥಿಕ ಯೋಜನೆಯನ್ನ ಹಾಕಿಕೊಳ್ಳುತ್ತೆ. ಅದಾದ ನಂತರ ಬೆಲೆ ನೀತಿ, ಇದು ಕಾಂಪಿಟೇಟಿವ್ ನಲ್ಲಿ ಇರುತ್ತೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಭಾರಿ ಹೆಚ್ಚು ಕಡಿಮೆ ಇರುತ್ತೆ. ಅಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ, ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬಹಳ ರೇರ್ ಆತರ ಹೆಚ್ಚು ಕಡಿಮೆ ಇರಲಿಕ್ಕೆ. ಇಲ್ಲಿ ಕೆಲವೊಂದು ಬಾರಿ ಬೆಲೆ ನೀತಿ ಹೆಚ್ಚಾಗಿರುತ್ತೆ, ಕೆಲವೊಂದು ಬಾರಿ ಕಡಿಮೆನೂ ಇರುವ ಸಾಧ್ಯತೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತೇವೆ. ಇಷ್ಟು ಈ 4 ಅಂಶಗಳು, ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಎರಡೂ ಅಸ್ತಿತ್ವ, ಹಾಗೆ ವೈಯಕ್ತಿಕ ಸ್ವಾತಂತ್ರ್ಯ ಇರತಕ್ಕಂಥದ್ದು, ಆರ್ಥಿಕ ಯೋಜನೆಗಳನ್ನು ರೂಪಿಸಿಕೊಂಡು ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸತಕ್ಕಂಥ ಒಂದು ವ್ಯವಸ್ಥೆ, ಬೆಲೆ ನೀತಿಯಲ್ಲಿ ಒಂದು ಸ್ಥಿರತೆಯನ್ನ ಕಾಪಾಡಲಿಕ್ಕೆ ಹಾಕಿಕೊಂಡಿರ್ತಕ್ಕಂಥ ಒಂದು ಯೋಜನೆಗಳನ್ನ ನಾವು ಮಿಶ್ರ ಅರ್ಥವ್ಯವಸ್ಥೆಯ ಒಂದು ಲಕ್ಷಣಗಳಲ್ಲಿ ನಾವು ಬಹಳ ಪ್ರಮುಖವಾಗಿ 4 ಲಕ್ಷಣಗಳನ್ನು ನಾವು ನೋಡ್ತೇವೆ. ಇದಾದ ನಂತರವಾಗಿ ನಾವು 3 ಅರ್ಥವ್ಯವಸ್ಥೆ
ಪ್ರಕಾರಗಳು. ಪ್ರಕಾರಗಳಲ್ಲಿ ನಾವು ಆಕ್ಚುಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ. ಆರ್ಥಿಕ ವ್ಯವಸ್ಥೆಯ ವಿಧಗಳನ್ನು ನಾವು ಮೂರು ನೋಡಿದ್ರೆ, ಪ್ರಕಾರಗಳಲ್ಲಿ ನಾವು ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ. ಯಾವುವು ಎರಡು ಪ್ರಕಾರ? ಒಂದು ಮುಂದುವರಿದಿರುವ ಅರ್ಥವ್ಯವಸ್ಥೆ, ಎರಡನೇದು ಮುಂದುವರಿಯುತ್ತಿರುವ ಅರ್ಥವ್ಯವಸ್ಥೆ. ಎರಡನೇ ಇಷ್ಟೇ. ಮುಂದುವರಿಯುತ್ತಿರುವ ಅರ್ಥವ್ಯವಸ್ಥೆ, ಮುಂದುವರಿಯುತ್ತಾ ಇರುವ ಅರ್ಥವ್ಯವಸ್ಥೆ. ಈಗಾಗಲೇ ಮುಂದುವರೆದಿರೋದು. ಈಗ ಪ್ರಪಂಚದ ಕೆಲವು ರಾಷ್ಟ್ರ ಅಗ್ರಮಾನ್ಯ ರಾಷ್ಟ್ರಗಳಿದೆ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. ನಾನು ವಿಶ್ವದ ಅತ್ಯಂತ ಅಗ್ರಗಣ್ಯ ಮಹಾರಾಷ್ಟ್ರಗಳ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ನಾನು ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. ಇಷ್ಟೇ ಅಲ್ಲ, ಇನ್ನು ಜರ್ಮನಿ, ಜಪಾನ್, ಇನ್ನು ಅನೇಕ ರಾಷ್ಟ್ರಗಳು ಆ ಗುಂಪಿಗೆ ಸೇರ್ತವೆ. ಇವು ಕಸದಿಂದ ರಸವನ್ನು ತೆಗಿತಕ್ಕಂಥ, ಅಂದ್ರೆ ಅತ್ಯಂತ ಹೆಚ್ಚು ಚಾಕಚಕ್ಯತೆಯಿಂದ, ಜನಸಂಖ್ಯೆ, ಮಾನವ ಸಂಪನ್ಮೂಲದ ಗುಣಮಟ್ಟದಿಂದ, ಸಾಕಷ್ಟು ಕೃಷಿನಲ್ಲಿ, ಕೈಗಾರಿಕೆಯಲ್ಲಿ ಮತ್ತು ತೃತೀಯ ವಲಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಹೇಳಿ ಮಾತಾಡಿದ್ವಿ. ಇವು ಮುಂದುವರೆದಿರುವ ಅರ್ಥವ್ಯವಸ್ಥೆಯ ಅಲ್ಲ. ಜಗತ್ತಿನಲ್ಲಿ ಎರಡು ರೀತಿಯ ಅರ್ಥವ್ಯವಸ್ಥೆ. ಮುಂದುವರೆದಿರುವ ಅರ್ಥವ್ಯವಸ್ಥೆ, ಈಗಾಗಲೇ ಹೇಳಿದ ಈ ರಾಷ್ಟ್ರಗಳಲ್ಲಿ ಅರ್ಥವ್ಯವಸ್ಥೆ ಏನಾಗಿದೆ ಅಂದ್ರೆ ಮುಂದುವರೆದಿದೆ. ಅಲ್ಲಿ ಉತ್ಪಾದನಾಂಗಗಳ ಮೇಲೆ ನೋಡಿ, ಉತ್ಪಾದನಾಂಗಗಳಲ್ಲಿ ಎಲ್ಲ ರೀತಿಯ ಸ್ವತಂತ್ರ, ಅಂದ್ರೆ ಅತ್ಯಂತ ಹೆಚ್ಚಿನ ಉತ್ಪಾದನೆ ನಾವು ಎಲ್ಲ ಕ್ಷೇತ್ರಗಳಲ್ಲಿ ನೋಡಿ. ಪ್ರಾಥಮಿಕ ವಲಯದಲ್ಲಿ ಬಹಳ ಮುಖ್ಯವಾಗಿ ಕೃಷಿ ಬರುತ್ತೆ. ಅಲ್ಲಿ ನಮ್ಮ ಭಾರತ ದೇಶದ ಕೃಷಿಗೂ ಅಮೆರಿಕ ದೇಶದ ಕೃಷಿಗೂ ಬಹಳ ವ್ಯತ್ಯಾಸ ಇದೆ. ಅಲ್ಲೆಲ್ಲ ಯಾಂತ್ರೀಕೃತ ಬೇಸಾಯ, ಇದು ಯಾಂತ್ರೀಕೃತ ಬೇಸಾಯ ಮಾಡ್ತೀವಿ ನಾವು, ಇಲ್ಲ ಅಂತಲ್ಲ. ಆದ್ರೆ ದೊಡ್ಡ ದೊಡ್ಡ ಪ್ಲಾಂಟೇಶನ್ಗಳಲ್ಲಿ, ಇಲ್ಲಿ ನಮ್ಮ ದೇಶಗಳಲ್ಲಿ ಬಹಳ ಚಿಕ್ಕ ಒಂದು ತುಂಡು ಜಮೀನುಗಳನ್ನ ನೋಡ್ತೀವಿ. ಆ ರೀತಿ ಜಮೀನುಗಳನ್ನ ಅಮೆರಿಕದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ವಿಶಾಲವಾದ ಜಮೀನಿನಲ್ಲಿ ಯಾಂತ್ರೀಕೃತ ಬೇಸಾಯವನ್ನು ಮಾಡಿ ಅತ್ಯಂತ ಹೆಚ್ಚು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ವ್ಯವಸಾಯದಲ್ಲಿ ಅಳವಡಿಕೆ ಮಾಡ್ಕೊಂಡು ಬೆಳೀತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಹೀಗೆ ಕೃಷಿನಲ್ಲಿರ್ಬೋದು, ಹಾಗೆ ಕೈಗಾರಿಕೆಯಲ್ಲಿ ಆ ದೇಶಗಳು ಮುಂದುವರಿದ ರಾಷ್ಟ್ರಗಳೆಲ್ಲವೂ ಸಹ ಬಹು ಪ್ರಮುಖವಾಗಿ ಯಾವ ಕ್ಷೇತ್ರಗಳಲ್ಲಿ ಮುಂದುವರಿದಿದ್ದಾವೆ ಅಂದ್ರೆ ದ್ವಿತೀಯ ವಲಯಗಳಲ್ಲಿ ಮುಂದುವರೆದಿರ್ತಕ್ಕಂಥ ನಾವು. ಯಾವ್ದಾದ್ರು ದ್ವಿತೀಯ ವಲಯ ಅಂದ್ರೆ ಯಾವುದು ಅಂದ್ರೆ ಕೈಗಾರಿಕಾ ವಲಯ ಅಂತ ಹೇಳ್ತೀವಿ. ಯಾವ ವಲಯ ಅಂದ್ರೆ ಕೈಗಾರಿಕಾ ವಲಯ. ಕೈಗಾರಿಕಾ ವಲಯ ಯಾವ ದೇಶ, ವಿಶ್ವದ ಯಾವ ದೇಶ ಕೈಗಾರಿಕೆಯಲ್ಲಿ ಮುಂದುವರಿದಿದೆಯೋ ಆ ದೇಶ ವಿಶ್ವದ ಅಗ್ರಮಾನ್ಯ ಮಹಾರಾಷ್ಟ್ರ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಪ್ರಾಥಮಿಕ ವಲಯ ಮುಖ್ಯವಾಗಿ ಬರೋದು ಪ್ರಾಥಮಿಕ ವಲಯದಲ್ಲಿ ಕೃಷಿ. ನಾವು ಮೂರು ವಲಯಗಳನ್ನು ಹೇಳ್ತೀವಿ. ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥದ್ದು ಕೃಷಿ, ದ್ವಿತೀಯ ವಲಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಕೈಗಾರಿಕೆ, ತೃತೀಯ ವಲಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಸಾರಿಗೆ ಸಂಪರ್ಕ ಮತ್ತು ಹಣಕಾಸು ಸಂಸ್ಥೆಗಳು. ಸಾರಿಗೆ ಸಂಪರ್ಕ ಮತ್ತು ಹಣಕಾಸು ಸಂಸ್ಥೆಗಳು ಮೂರನೇದರಲ್ಲಿ ಬರ್ತವೆ. ಮೊದಲನೇದರಲ್ಲಿ ಕೃಷಿ, ಎರಡನೇದರಲ್ಲಿ ಕೈಗಾರಿಕೆ, ಮೂರನೇದರಲ್ಲಿ ಸಾರಿಗೆ ಸಂಪರ್ಕ ಮತ್ತು ಬಂಡವಾಳ ಅಥವಾ ಹಣಕಾಸು ಸಂಸ್ಥೆಗಳು. ಯಾವ ದೇಶದಲ್ಲಿ ಕೈಗಾರಿಕೆಗಳು ಮುಂದುವರೆದಿದ್ದವು, ಯಾವ ದೇಶ ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆಯೋ ಅಂತ ದೇಶಗಳು ಇವತ್ತಿನ ದಿವಸ ನಾನು ಈಗೇನು ಆಗಲೇ ಹೇಳಿದ್ದಲ್ಲ ಅಗ್ರಮಾನ್ಯ ಮಹಾರಾಷ್ಟ್ರಗಳು ವಿಶ್ವದಲ್ಲಿ ಅಂತ ಹೇಳಿ, ಅವೆಲ್ಲವೂ ಸಹ ಕೃಷಿನಲ್ಲಿ ಅಭಿವೃದ್ಧಿ ಹೊಂದಿ ಅಗ್ರಮಾನ್ಯ ಮಹಾರಾಷ್ಟ್ರಗಳಾಗಿಲ್ಲ. ಅವು ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿ ಅಗ್ರಮಾನ್ಯ ಮಹಾರಾಷ್ಟ್ರಗಳಾಗಿವೆ. ಅಂದ್ರೆ ಯಾವ ದೇಶ ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸುತ್ತೋ ಆ ದೇಶ ವಿಶ್ವದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಸ್ಥಾನಮಾನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಅಭಿವೃದ್ಧಿ ಹೊಂದಿದ ಅರ್ಥವ್ಯವಸ್ಥೆಯ ರಾಷ್ಟ್ರಗಳು. ನೆಕ್ಸ್ಟ್ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು. ಈಗ ನಮ್ಮ ಭಾರತ ದೇಶ ಇದು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳ ಗುಂಪಿಗೆ ಸೇರಿದೆ. ನಾವು ಇನ್ನೂ ಅಭಿವೃದ್ಧಿ ಹೊಂದಿಲ್ಲ. ನಾವು ಈಗ ಅಭಿವೃದ್ಧಿಯನ್ನ ಇನ್ನೂ ಸಹ ಹೊಂದಿಲ್ಲ. ಏನ್ ಮಾಡ್ತಾ ಇದ್ದೇವೆ? ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದೇವೆ. ಅಥವಾ ಹಿಂದುಳಿದ ರಾಷ್ಟ್ರಗಳು ಸಹ ಇದೇ ಗುಂಪಿಗೆ ಬರ್ತವೆ. ಇದೇನಾಗುತ್ತೆ ಅಂದ್ರೆ ಬಹಳ ಸಮಸ್ಯೆಗಳಿರ್ತವೆ. ಜನಸಂಖ್ಯಾ ಬಾಹುಳ್ಯ ಸಮಸ್ಯೆ ಇರುತ್ತೆ, ಬಡತನ ಇರುತ್ತೆ, ಅನೇಕ ರೀತಿಯ ಆರ್ಥಿಕ ಸವಲತ್ತುಗಳು, ಶಿಕ್ಷಣ, ಆರೋಗ್ಯ ಇವುಗಳ ಕೊರತೆ ಇರುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಈ ದೇಶಗಳೆಲ್ಲ ಬಹಳ ಕೆಳಮಟ್ಟವಿದೆ. ಈಗ ನೋಡಿ, ನಮ್ಮ ಭಾರತ ದೇಶದಲ್ಲಿ ಮಾನವ ಸಂಪನ್ಮೂಲ ಹೇಗಿದೆ? ನಮ್ಮ ದೇಶ ನೋಡಿ ಹೇಗಿದೆ ಉದಾಹರಣೆ ಅಂತಂದ್ರೆ ಅತ್ಯಂತ ಹೆಚ್ಚು ಸಂಪನ್ಮೂಲಗಳಿಂದ ಕೂಡಿದೆ. ಯಾವ ಸಂಪನ್ಮೂಲ? ನೈಸರ್ಗಿಕ ಸಂಪನ್ಮೂಲ. ಮಾನವ ಸಂಪನ್ಮೂಲವೂ ಸಹ ಹೇರಳವಾಗಿದೆ. ಆದರೆ
ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳುವ ಮಾನವ ಸಂಪನ್ಮೂಲ ಇಲ್ಲ. ಅಂದ್ರೆ ಮಾನವ ಸಂಪನ್ಮೂಲ ಏನಾಗಿಲ್ಲ ಅಂದ್ರೆ ಗುಣಮಟ್ಟದಿಂದ ಕೂಡಿಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ ಸಾಕಷ್ಟು ಜನ ಬುದ್ಧಿವಂತರು ಇಲ್ಲ ನಮ್ಮ ದೇಶದಾಗೆ ಅಂತ ಅರ್ಥ. ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬುದ್ಧಿವಂತರು ಇದ್ದಿದ್ದೇ ಆದ್ರೆ ನಮ್ಮ ದೇಶ ಇಷ್ಟು ಹಿಂದುಳಿದಿರ್ತಿರ್ಲಿಲ್ಲ. ಈ ಮುಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿಗೆ ಸೇರ್ತಾ ಇರಲಿಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಸೇರದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸೋಮಾರಿತನ, ನಿರ್ಲಕ್ಷ್ಯತೆ ಅಂತ ಹೇಳಿ, ಕ್ರಿಯಾಶೀಲತೆ ಇಲ್ಲದೆ ಇರತಕ್ಕಂಥದ್ದು, ಅಸಡ್ಡೆತನ, ಇವುಗಳು ಈ ಹಿಂದುಳಿದಕ್ಕೆ ಕಾರಣ ಆಗಿದ್ದಾವೆ. ಶಿಕ್ಷಣ ಇಲ್ಲದೆ ಇರೋದು, ಸರಿಯಾದ ಆರೋಗ್ಯವನ್ನ ದೇಶದ ಸರ್ಕಾರಗಳು ಕಲ್ಪಿಸದೇ ಇರತಕ್ಕಂಥ, ಸಾಮಾಜಿಕ ಸೌಕರ್ಯಗಳನ್ನ ಸರಿಯಾಗಿ ಸರ್ಕಾರಗಳು ನೀಡದೇ ಇರತಕ್ಕಂಥದ್ದು, ಹಾಗೆ ಜನತೆಯ ಆ ದೇಶದ ಜನರ ಮನಸ್ಥಿತಿ, ಮನೋಭಾವ, ಮುನ್ನುಗ್ಗಿ ಅಭಿವೃದ್ಧಿ ಹೊಂದತಕ್ಕಂಥ ಮನೋಭಾವ ಆ ದೇಶದ ಜನರಲ್ಲಿ ಇಲ್ಲದೆ ಇರತಕ್ಕಂಥದ್ದು ಇರೋದ್ರಿಂದ, ಈ ಎಲ್ಲವೂ ಇರೋದ್ರಿಂದ ನಮ್ಮ ಭಾರತ ದೇಶ ಏನಾಗಿದೆ ಅಂದ್ರೆ ಹಿಂದುಳಿದಿದೆ. ಅಭಿವೃದ್ಧಿ ಇನ್ನೂ ಹೊಂದ್ತಾ ಇದೆ. ಇನ್ನು ಯಾವಾಗ ಹೊಂದ್ತೀವೋ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಯಾವಾಗ ಸೇರ್ತೀವೋ ಗೊತ್ತಾಗುತ್ತೆ. ಇಷ್ಟನ್ನ ನಾವು ಬಹಳ ಪ್ರಮುಖ